ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 27 ಮತ್ತು 28 ಪ್ರಮುಖ ಪ್ರಚಲಿತ ವಿದ್ಯಮಾನಗಳ MCQ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 20 ಇಂಪಾರ್ಟೆಂಟ್ ಅಂತ ಇಂಟರ್ನ್ಯಾಷನಲ್ MCQ ಪ್ರಶ್ನೆ ಮತ್ತು ಉತ್ತರಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಇದರ PDF ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಅಪ್ಲಿಕೇಶನಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಎಸ್ ಪಿ ಕೆ ಕನ್ನಡ ಅಂತ ನೀವು ಸರ್ಚ್ ಮಾಡಿ ಅಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ, ನೀವು ಅಲ್ಲಿ ಪಡ್ಕೋಬೋದು. ಹೆಚ್ಚಿನ ಪ್ರಚಲಿತ ವಿದ್ಯಮಾನಗಳಿಗಾಗಿ ನೀವು ನಮ್ಮ ಎಸ್ ಪಿ ಕೆ ಕನ್ನಡ ಚಾನಲ್ನ ಫಾಲೋ ಮಾಡ್ಬೋದು. 2018 ವರ್ಷದ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಕೆಳಗಿನ ಯಾರು ಪಡೆದಿದ್ದಾರೆ? ಸೊ ಆಯ್ಕೆಗಳನ್ನು ನೀವು ನೋಡ್ಕೋಬೋದು. ಆಪ್ಷನ್ 2 ಯೋಹಿ ಸಸಕಾವ. ಆಪ್ಷನ್ 2 ಅಧ್ಯಕ್ಷರಾದಂಥ ಅಂದರೆ ಭಾರತದ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅವರು ಗಾಂಧಿ ಶಾಂತಿ ಪ್ರಶಸ್ತಿ 2015, 16, 17, 18ನೇ ಸಾಲಿನ ಪುರಸ್ಕಾರಗಳನ್ನು ನೀಡಿದ್ರು ಹೊಸದಿಯಲ್ಲಿ ರಾಷ್ಟ್ರಭವನದಲ್ಲಿ. ಅದರಲ್ಲಿ ಈ ವರ್ಷ 2018 ಪುರಸ್ಕಾರವನ್ನು ಯೋಹಿ ಸಸಕಾವ ಅವರು ಪಡ್ಕೊಂಡಿದ್ದಾರೆ. 2019 ಮೆಟಾ ಜೀವಮಾನ ಸಾಧನೆಯ ಪ್ರಶಸ್ತಿಯಾಗಿ ಆಯ್ಕೆಯಾದ ಭಾರತೀಯ ನಾಟಕಕಾರನ ಹೆಸರೇನು? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ ಮಹೇಶ್ ಎಲ್ಚೂರ್ಚ್ವರ್. 2019 ಮಾರ್ಚ್ 12ರಂದು ನಡೆಯಲಿರುವ ಥಿಯೇಟರ್ ಅವಾರ್ಡ್ಸ್ನ ಶಾರ್ಟ್ ಫಾರ್ಮಲ್ಲಿ ಮೆಟಾ ಅಂತ ಕರೀತಾರೆ. ಉತ್ಸವದಲ್ಲಿ 14ನೇ ಮಹೇಂದ್ರ ಎಕ್ಸಲೆನ್ಸ್ನಲ್ಲಿ ಮಹೇಂದ್ರ ಅವರು ಪ್ರಖ್ಯಾತ ಭಾರತೀಯ ನಾಟಕಕಾರರಾಗಿ ಆಯ್ಕೆಯಾಗಿದ್ದಾರೆ. ಅವರು 2019 ಮೆಟಾ ಜೀವಮಾನ ಸಾಧನೆಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧಪಡಿಸಲು ಗ್ರಾಮೀಣ ಅಭ್ಯರ್ಥಿಗಳಿಗೆ ಈ ರಾಜ್ಯದ ಮುಖ್ಯಮಂತ್ರಿ ವರ್ಚುವಲ್ ಕಲಿಕೆ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಅಟೆಂಡ್ ಮಾಡೋದಕ್ಕೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಾಗೋದಕ್ಕೆ ರೂರಲ್ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ವರ್ಚುವಲ್ ಲರ್ನಿಂಗ್ ಅನ್ನೋ ಒಂದು ಪೋರ್ಟಲ್ನ ಇತ್ತೀಚೆಗೆ ಲಾಂಚ್ ಮಾಡಿದ್ದಾರೆ? ಅದು ಯಾವ ರಾಜ್ಯ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರನ್ನು ಕೇಳ್ತಿದ್ದಾರೆ. ಕೇರಳ, ಆಂಧ್ರ, ತಮಿಳುನಾಡು, ಉತ್ತರ ಪ್ರದೇಶ್. ಸರಿಯಾದಂಥ ಉತ್ತರ ಆಪ್ಷನ್ 3 ತಮಿಳುನಾಡಲ್ಲಿ ಈ ಒಂದು ಆನ್ಲೈನ್ ಪೋರ್ಟಲ್ ಪ್ರಾರಂಭ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸ್ತಾ ಇರ್ತಕ್ಕಂಥ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಆನ್ಲೈನ್ ಪೋರ್ಟಲ್ www.tamilnadu.careerservice.gov.in ಪ್ರಾರಂಭ ಮಾಡಿದ್ದಾರೆ. ನೀವು ಇದನ್ನು ಸರ್ಚ್ ಮಾಡಬೇಕಾದ್ರೆ ನೋಡ್ಬೋದು. ಅವರ ಉದ್ಯೋಗಿಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ 1.31 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ರಾಜ್ಯ ಚಲನಚಿತ್ರ ನೀತಿ 2019 ಅಂಗೀಕರಿಸಿದಂಥ ರಾಜ್ಯ ಸರ್ಕಾರ ಯಾವುದು? ಒಡಿಶಾ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ 1 ಒಡಿಶಾ. ಒಡಿಯಾ ಚಲನಚಿತ್ರಗಳನ್ನು ಉತ್ತೇಜಿಸುವ ಮತ್ತು ಪ್ರದೇಶಗಳಲ್ಲಿ ಚಲನಚಿತ್ರ ಉತ್ಪಾದನೆ ಮತ್ತು ಅನುಕೂಲವಾದ ಪರಿಸರ ವ್ಯವಸ್ಥೆಯನ್ನು ರಚಿಸುವ ಉದ್ದೇಶದಿಂದ ನವೀನ್ ಪಟ್ನಾಕರ್, ಒಡಿಶಾದ ಮುಖ್ಯಮಂತ್ರಿಗಳು, ತಮ್ಮ ರಾಜ್ಯ ಕ್ಯಾಬಿನೆಟ್ನಲ್ಲಿ ಒಡಿಶಾ ಸ್ಟೇಟ್ ಫಿಲ್ಮ್ ಪಾಲಿಸಿ 2019ಕ್ಕೆ ಅನುಮೋದನೆಯನ್ನು ನೀಡಿದ್ದಾರೆ. ಈ ನೀತಿ ಗುಣಮಟ್ಟದ ಒಡಿಯಾ ಚಲನಚಿತ್ರಗಳನ್ನು ಪ್ರಚಾರ ಮಾಡುತ್ತೆ, ರಾಜ್ಯದಲ್ಲಿ ಚಲನಚಿತ್ರ ಪ್ರವಾಸೋದ್ಯಮವನ್ನು ಸುಲಭ ಮಾಡುತ್ತೆ, ಹಾಗೆಯೇ ಒಡಿಸ್ಸಾವನ್ನು ಚಲನಚಿತ್ರ ಚಿತ್ರೀಕರಣಕ್ಕಾಗಿ ಒಂದು ತಾಣವಾಗಿ ರೂಪಿಸಿ ಇನ್ನಷ್ಟು ಆದಾಯವನ್ನು ತಂದುಕೊಡುತ್ತೆ. ಭಾರತ ಬಾಂಗ್ಲಾದೇಶದ ಜಂಟಿ ಮಿಲಿಟರಿ ವ್ಯಾಯಾಮ ಸಂಪ್ರತಿ 2019 ಎಲ್ಲಿ ಪ್ರಾರಂಭವಾಗುತ್ತದೆ? ಕೋಲ್ಕತ್ತಾ, ನವದೆಹಲಿ, ಕಾಜಿಪುರ್, ಟ್ಯಾಂಗಲ್. ಆಪ್ಷನ್ 4 ಟ್ಯಾಂಗೈಲ್. ಬಾಂಗ್ಲಾದೇಶದ ಟ್ಯಾಂಗಲಲ್ಲಿ ಈ ಸಲ ಸಂಪ್ರತಿ 2019 ನಡೀತಾ ಇದೆ. ಭಾರತ ಬಾಂಗ್ಲಾದೇಶದ ರಕ್ಷಣಾ ಸಹಕಾರ ಭಾಗವಾಗಿ ನಡೆಯುವಂಥ ಜಂಟಿ ಮಿಲಿಟರಿ ವ್ಯಾಯಾಮ ಸಂಪ್ರತಿ 2019 ಮುಂಬರುವ ಎಲ್ಲ KPSC, UPSC ಪರೀಕ್ಷೆಗಳಿಗೆ ಬಹಳ ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ವ್ಯಾಯಾಮಗಳ ಬಗ್ಗೆ ಪ್ರಶ್ನೆ ಅವಾಗವಾಗ ಕೇಳ್ತಾ ಇರ್ತಾರೆ. ಆ ಒಂದು ಕಾರಣದಿಂದ ಇದನ್ನು ನಾನು ಕೋಟ್ ಮಾಡಿ ಹೇಳ್ತಾ ಇದ್ದೀವಿ. ಸಂಪ್ರತಿ 2019 ಬಗ್ಗೆ ಪ್ರಶ್ನೆಗಳಿರ್ತವೆ. ಮುಂದಿನ FD STA ಪರೀಕ್ಷೆಗಳಿಗೂ ಇದು ತುಂಬ ಅನುಕೂಲ ಆಗುತ್ತೆ. ಮಾರ್ಚ್ 2ರಿಂದ ಮಾರ್ಚ್ 15ರವರೆಗೆ ಬಾಂಗ್ಲಾದೇಶದ ಟ್ಯಾಂಗಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. 2019 ಸಂಪುಟದಲ್ಲಿ ಭಾರತ ಬಾಂಗ್ಲಾದೇಶ ನಡುವೆ ನಡೀತಕ್ಕಂಥ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಪ್ರಯತ್ನದಲ್ಲಿ ಇದು ಕೂಡ ಅದರ ಭಾಗವಾಗಿ ಈ ಒಂದು ಮಿಲಿಟರಿ ಎಕ್ಸಸೈಸ್ ನಡೆಯುತ್ತದೆ. ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು 2019ರಲ್ಲಿ ಭಾರತದಲ್ಲಿ ನಡೀತಾ ಅಥವಾ ಬಾಂಗ್ಲಾದೇಶದಲ್ಲಿ ನಡೀತಾ ಯಾವ ಸ್ಥಳದಲ್ಲಿ ನಡೀತು,
ಮತ್ತು ಎಷ್ಟನೇ ಆವೃತ್ತಿ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಳಿ. ಮೊಹಮ್ಮದ್ ಬುಹಾರಿ ಅವರು ಯಾವ ರಾಷ್ಟ್ರದ ಅಧ್ಯಕ್ಷರಾಗಿ ಪುನಃ ಚುನಾಯಿಸಲ್ಪಟ್ಟಿದ್ದಾರೆ ಅಥವಾ ಪುನರಾಯ್ಕೆ ಆಗಿದ್ದಾರೆ? ಮೊರಾಕೊ, ಸುಡಾನ್, ನೈಜೀರಿಯಾ, ಲಿಬಿಯಾ. ಸರಿಯಾದ ಉತ್ತರ ನೈಜೀರಿಯಾ. ಮೊಹಮ್ಮದ್ ಬುಹಾರಿ ಅವರು ನೈಜೀರಿಯಾ ದೇಶದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು. ಅವರು ಆ ದೇಶದ ಅಧ್ಯಕ್ಷರಾಗಿ ಪುನರಾಯ್ಕೆ ಆಗಿದ್ದಾರೆ. ಇದು ಕೂಡ ಒಂದು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಆಗುತ್ತೆ. 2019 ಪಾಸ್ಪೋರ್ಟ್ ಸೂಚಿಯಲ್ಲಿ ಭಾರತೀಯ ಪಾಸ್ಪೋರ್ಟ್ನ ಸ್ಥಾನಮಾನವೇನು ಅಂದರೆ, ಈ ಒಂದು ರಿಪೋರ್ಟ್ನಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ? 67, 72, 77, 54. ಸರಿಯಾದ ಉತ್ತರ 67. 2019 ಪಾಸ್ಪೋರ್ಟ್ ಇಂಡೆಕ್ಸ್, ವೀಸಾ ಪ್ರಿಸ್ಕೋರ್ ಮತ್ತು UNPD ಮಾನವ ಅಭಿವೃದ್ಧಿ ಸೂಚ್ಯಂಕದ ಪ್ರಕಾರ ಸುಮಾರು 199 ದೇಶಗಳ ಒಟ್ಟಾರೆ ಪಟ್ಟಿಯಲ್ಲಿ ಭಾರತ 67ನೇ ಸ್ಥಾನವನ್ನು ಪಡ್ಕೊಂಡಿದೆ. 3 ದಿನದ ಉತ್ಸವವಾದ ವರ್ಡ್ಸ್ ಇನ್ ದಿ ಗಾರ್ಡನ್ ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಿದ್ಧಾಂತ ಆಧಾರದ ಮೇಲೆ ಎಲ್ಲಿ ನಡೆಯಿತು? ಇದು 2019 ಬಹಳ ಇಂಪಾರ್ಟೆಂಟ್ ಅಂತ ಪ್ರಶ್ನೆ. 2019 ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ವರ್ಡ್ಸ್ ಇನ್ ದಿ ಗಾರ್ಡನ್ ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಿದ್ಧಾಂತದ ಆಧಾರದ ಮೇಲೆ ನಡೆದ ಒಂದು ಉತ್ಸವ ಎಲ್ಲಿ ನಡೆಯಿತು? ರಾಜ್ಕೋಟ್, ಪೋರ್ಬಂದರ್, ನವದೆಹಲಿ, ಅಹಮದಾಬಾದ್. ಸರಿಯಾದ ಉತ್ತರ ನವದೆಹಲಿ. ವಿವರಣೆಯನ್ನು ನೋಡೋದಾದರೆ, ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಿದ್ಧಾಂತದ ಆಧಾರದ ಮೇಲೆ 3 ದಿನದ ಉತ್ಸವ ವರ್ಡ್ಸ್ ಇನ್ ದಿ ಗಾರ್ಡನ್ 3ನೇ ಆವೃತ್ತಿ ನವದೆಹಲಿಯಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಒಂದು ಈ ಪ್ರಶ್ನೆ ಪರೀಕ್ಷೆಯಲ್ಲಿ ಬಂದರೆ ಸಾಮಾನ್ಯವಾಗಿ ಉತ್ತರ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಪೋರ್ಬಂದರ್ ಆಪ್ಷನ್ ಅಥವಾ ಅಹಮದಾಬಾದ್ ಆಪ್ಷನ್ಗೆ ಹೋಗ್ತಾರೆ. ಆ ಒಂದು ಕಾರಣದಿಂದ ಈ ಪ್ರಶ್ನೆನ ಪ್ರಾಪರಾಗಿ ತಿಳ್ಕೊಳ್ಳಿ. ವರ್ಡ್ಸ್ ಇನ್ ದಿ ಗಾರ್ಡನ್ ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಿದ್ಧಾಂತ ಆಧರಿಸಿ ಒಂದು ಉತ್ಸವ ನಡೀತು 2019ರಲ್ಲಿ. ಆ ಉತ್ಸವ ನಡೆದಿದ್ದು ನವದೆಹಲಿಯಲ್ಲಿ. ಇದನ್ನು ಆಯೋಜನೆ ಮಾಡಿದಂಥವ್ರ ಬಗ್ಗೆನೂ ನಿಮಗೆ ಗೊತ್ತಿರಲಿ, ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ IIC. ದಕ್ಷಿಣ ದೆಹಲಿಯ ಇಸ್ಕಾನ್ ದೇವಸ್ಥಾನದಲ್ಲಿ ವಿಶ್ವದ ಅತಿದೊಡ್ಡ ಭಗವದ್ಗೀತೆಯನ್ನು ಮೋದಿ ಇತ್ತೀಚೆಗೆ ಉದ್ಘಾಟಿಸಿದರು. ಇದರ ತೂಕವೆಷ್ಟು? ಎಲ್ಲಿ? ದಕ್ಷಿಣ ದೆಹಲಿಯಲ್ಲಿ ಇಸ್ಕಾನ್ ದೇವಸ್ಥಾನದಲ್ಲಿ ವಿಶ್ವದ ಅತಿ ದೊಡ್ಡ ಭಗವದ್ಗೀತೆ. ಇದು ಕೂಡ 2019ನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಏಕೆಂದರೆ ವಿಶ್ವದಲ್ಲಿ ಅತಿ ದೊಡ್ಡ ಭಗವದ್ಗೀತೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿದಂಥವ್ರು ಯಾರು, ಯಾವ ಸ್ಥಳ ಮತ್ತು ಅದರ ತೂಕವನ್ನು ನಾನಿಲ್ಲಿ ಪ್ರಶ್ನೆಯಾಗಿ ತಗೊಂಡಿದ್ದೇನೆ. ಆಪ್ಷನ್ 1 800 kg. ದಕ್ಷಿಣ ದಿಲ್ಲಿ ಕೈಲಾಸ ಪೂರ್ವದ ಇಸ್ಕಾನ್ ದೇವಾಲಯದಲ್ಲಿ ವಿಶ್ವದ ಅತಿ ದೊಡ್ಡ ಭಗವದ್ಗೀತೆಯು 670 ಪುಟಗಳನ್ನು ಹೊಂದಿದ್ದು 800 kg, 2.8 ಮೀಟರ್ ಎತ್ತರ, 2 ಮೀಟರ್ ಅಗಲ. ಇದೆಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗುವುದು ಈ ಪ್ರಶ್ನೆ. ಯಾಕಪ್ಪ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ವಿಶ್ವದ ಅತಿ ದೊಡ್ಡ ಭಗವದ್ಗೀತೆ ಪುಸ್ತಕ ಇಸ್ಕಾನ್ ದೇವಾಲಯ ದಕ್ಷಿಣ ದೆಹಲಿ. ಎಷ್ಟು ಪುಟಗಳು? 670 ಪುಟಗಳು, 800 kg. ಉದ್ಘಾಟನೆ ಮಾಡಿದ್ದು ಭಾರತದ ಪ್ರಧಾನಿಗಳು ನರೇಂದ್ರ ಮೋದಿಯವರು. ಸ್ಥಳ ದೆಹಲಿ. ರಾಷ್ಟ್ರೀಯ ಗವರ್ನೆನ್ಸ್ ಪ್ರಶಸ್ತಿಯನ್ನು 2019ರಲ್ಲಿ ಯಾವ ಅಪ್ಲಿಕೇಶನ್ ಪಡೆದುಕೊಂಡಿದೆ? ಪಾಸ್ಪೋರ್ಟ್ ಸೇವಾ, ಉಮಾಜ್ವಿ, ಭೀಮ್ ಹೈ, IRCTC ರೈಲ್ವೆ ಸಂಪರ್ಕ. ಆಪ್ಷನ್ 4 ರೈಲ್ವೆ ಇಲಾಖೆ ಬಿಡುಗಡೆ ಮಾಡಿದಂಥ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ಗೆ ಅನುಕೂಲವಾಗುವಂತಹ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಅಪ್ಲಿಕೇಶನ್ ಆದಂಥ IRCTC ಅಪ್ಲಿಕೇಶನ್ ಏನಿದೆ, ಆ ಒಂದು ಅಪ್ಲಿಕೇಶನ್ ಈ ಪುರಸ್ಕಾರವನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲದೆ ಛತ್ತೀಸ್ಗಢ ಸರ್ಕಾರದ ಖನಿಜ ಆನ್ಲೈನ್ ಸೇರಿದಂತೆ 14 IT ಯೋಜನೆಗಳನ್ನು ಗವರ್ನೆನ್ಸ್ ಪುರಸ್ಕಾರವನ್ನು ನೀಡಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಇದರ ಒಂದು ಪಟ್ಟಿಯನ್ನು ಗೂಗಲ್ ಸರ್ಚ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ ಯಾವ್ಯಾವುದಕ್ಕೆ ಏನೇನು ಪುರಸ್ಕಾರ ಸಿಕ್ಕಿದೆ ಅಂತ. ಮದ್ಯ ಸಾಗಣೆಯನ್ನು ಪತ್ತೆ ಹಚ್ಚಲು ವಿಶೇಷ ನಾಯಿ ತಂಡವನ್ನು ಸಿದ್ಧಪಡಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಯಾವ ರಾಜ್ಯದಲ್ಲಿ ಮೊಟ್ಟ ಮೊದಲ ವಿಶೇಷ ನಾಯಿ ತಂಡ, ಅಂದರೆ ಮದ್ಯವನ್ನು ಸಾಗಣೆ ಮಾಡಬೇಕಾದ್ರೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಟ್ರೈನ್ ಅಪ್ ಮಾಡಿ ತಂದಿರತಕ್ಕಂತಹ ವಿಶೇಷ ನಾಯಿ ತಂಡವನ್ನು ಸಿದ್ಧಪಡಿಸಿದಂಥ ರಾಜ್ಯ ಮಹಾರಾಷ್ಟ್ರ, ಅಸ್ಸಾಂ, ಬಿಹಾರ್, ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ 3 ಬಿಹಾರ. ಮದ್ಯ ಸಾಗಣೆಯನ್ನು ಪತ್ತೆ ಹಚ್ಚೋದಕ್ಕೆ ತನ್ನದೇ ಆದ ನಾಯಿ ತಂಡವನ್ನು ಬಳಸೋದಕ್ಕೆ ಟ್ರೈನಿಂಗ್ ಮಾಡಿ ತಂದುಕೊಂಡಿರ್ತಕ್ಕಂಥ ಮೊದಲ ರಾಜ್ಯ ಬಿಹಾರ ಆಗಿದೆ. ಹೈದರಾಬಾದ್ ಮೂಲದ ಇಂಟಿಗ್ರೇಟೆಡ್ ಇಂಟೆಲಿಜೆನ್ಸಿ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಈ ಒಂದು ನಾಯಿಗಳಿಗೆ ಟ್ರೈನಿಂಗನ್ನು ಕೊಡಲಾಗುತ್ತೆ. ನಂತರ ಬಿಹಾರದ ಪೊಲೀಸರಿಗೆ ವಾಪಸ್ ಕೊಡಲಾಗುತ್ತೆ, ಸೇರ್ಪಡೆ ಮಾಡಲಾಗುತ್ತೆ.
9 ತಿಂಗಳ ಟ್ರೈನಿಂಗ್ ಅಂತ ತರಬೇತಿಯನ್ನು ನಾಯಿಗಳಿಗೆ ನೀಡಲಾಗುತ್ತೆ. ಮೊದಲ ಬಾರಿಗೆ ಕೌಶಲ್ಯ ಸಾಥಿ ಯೂತ್ ಕಾನ್ಕ್ಲೇವ್ ಈ ಕೆಳಗಿನ ಯಾವ ನಗರದಲ್ಲಿ ಪ್ರಾರಂಭವಾಯಿತು? ಹೈದರಾಬಾದ್, ಭುವನೇಶ್ವರ್, ಚೆನ್ನೈ, ಕೊಚ್ಚಿ. ಸರಿಯಾದಂಥ ಉತ್ತರ ಆಪ್ಷನ್ 2 ಭುವನೇಶ್ವರ. ಭುವನೇಶ್ವರದ ರೈಲ್ ಆಡಿಟೋರಿಯಂನಲ್ಲಿ ಮೊದಲ ಬಾರಿಗೆ ಕೌಶಲ್ಯ ಸಾಥಿ ಯೂತ್ ಕಾನ್ಕ್ಲೇವ್ ಒಂದು ಸಮ್ಮೇಳನವನ್ನು ಕೌಶಲ್ಯ ಅಭಿವೃದ್ಧಿ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಉದ್ಘಾಟನೆ ಮಾಡಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟ್ರೀಯ ಯುವ ಪಾರ್ಲಿಮೆಂಟ್ ಫೆಸ್ಟಿವಲ್ 2019 ಪ್ರಶಸ್ತಿಗಳನ್ನು ಯಾರು ನೀಡಿದರು? ಇಲ್ಲಿ 2 ರೀತಿ ಪ್ರಶ್ನೆಗಳಾಗುತ್ತೆ. ರಾಷ್ಟ್ರೀಯ ಯುವ ಪಾರ್ಲಿಮೆಂಟ್ ಫೆಸ್ಟಿವಲ್ನಲ್ಲಿ ಪುರಸ್ಕಾರವನ್ನು ಪಡೆದವರ ಪಟ್ಟಿ ಮತ್ತು ನೀಡಿದವರ ಪಟ್ಟಿ, ನೀವೆರಡನ್ನು ಕಲೆಕ್ಟ್ ಮಾಡಿಕೊಳ್ಳಿ. ನಾನು ಇಲ್ಲಿ ಯಾರು ಕೊಟ್ಟರು ಅಂತ ಪ್ರಶ್ನೆಯನ್ನು ತಗೊಂಡಿದ್ದೀನಿ. ಯಾರ್ಯಾರು ಸಿಕ್ಕಿದೆ ಅನ್ನೋದನ್ನು ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ವೆಂಕಯ್ಯ ನಾಯ್ಡು, ಅರುಣ್ ಜೇಟ್ಲಿ, ನರೇಂದ್ರ ಮೋದಿ, ನಿತಿನ್ ಗಡ್ಕರಿ. ಸರಿಯಾದ ಉತ್ತರ ಆಪ್ಷನ್ ಸಿ ನರೇಂದ್ರ ಮೋದಿ ಅವರು. ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಫೆಸ್ಟಿವಲ್ 2019 ಪ್ರಶಸ್ತಿಗಳನ್ನು ದೆಹಲಿಯ ವಿಜ್ಞಾನ ಭವನದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದರು. ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ನೆಹರು ಯುವ ಕೇಂದ್ರ ಸಂಗನ್ ಸಹಯೋಗದೊಂದಿಗೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಇದರ ಆಯೋಜನೆಯನ್ನು ಮಾಡಿತ್ತು. ಈ ಪುರಸ್ಕಾರವನ್ನು ಆಯೋಜನೆ ಮಾಡಿದಂಥ ಸಂಸ್ಥೆಗಳು. ಮತ್ತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದಂಥ ಖೇಲೋ ಇಂಡಿಯಾ ಅಪ್ಲಿಕೇಶನ್ ಸಹ ಇದೇ ಸಂದರ್ಭದಲ್ಲಿ ಪ್ರಾರಂಭ ಆಯಿತು. ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಂದರ್ಭದಲ್ಲಿ ಖೇಲೋ ಇಂಡಿಯಾ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಲಾಯಿತು ಅಂತ ಹೇಳಿದ್ರೆ ಈ ಸಂದರ್ಭ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪುರಸ್ಕಾರವನ್ನು ಪಡೆದಂಥದ್ದಲ್ಲಿ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರದ ಶ್ವೇತಾ ಉಮೇರೆ, 2ನೇ ಸ್ಥಾನದಲ್ಲಿ ಕರ್ನಾಟಕದಿಂದ ಅಂಜನಾಕ್ಷಿ, 3ನೇ ಸ್ಥಾನದಲ್ಲಿ ಬಿಹಾರದ ಮಮತಾ ಕುಮಾರಿ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಯಿತು? ಸೊ ರಾಷ್ಟ್ರೀಯ ವಿಜ್ಞಾನ ದಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೆಬ್ರವರಿ 28ರಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಫೆಬ್ರವರಿ 28ರಂದು ಭಾರತಾದ್ಯಂತ ಆಚರಿಸಲಾಗುತ್ತದೆ. ಪ್ರಖ್ಯಾತ ಭಾರತೀಯ ವಿಜ್ಞಾನಿ ಸರ್ ಚಂದ್ರಶೇಖರ್ ವೆಂಕಟರಾಮನ್ ಅಥವಾ CV ರಾಮನ್ ಅವರ ಈ ದಿನ ರಾಮನ್ ಪರಿಣಾಮವನ್ನು 1928ರಲ್ಲಿ ಕಂಡುಹಿಡಿದಿದ್ದಾರೆ. ಏನಕ್ಕೆ ಆಚರಣೆ ಮಾಡ್ತೀವಿ ಅನ್ನೋದು ಕೂಡ ಗೊತ್ತಿರಬೇಕು. 1928 ಫೆಬ್ರವರಿ 28ರಂದು CV ರಾಮನ್ ಅವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದರು. ಆ ಒಂದು ಉದ್ದೇಶದಿಂದ ಅವರ ಸಂಶೋಧನೆಗಾಗಿ 1930ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪುರಸ್ಕಾರ ಅವರಿಗೆ ಸಿಕ್ಕಿದೆ. ಓಕೆ, ಈ ಆವಿಷ್ಕಾರ ಮತ್ತು ವಿಜ್ಞಾನಿಯ ಗೌರವಾರ್ಥವಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು 28 ಫೆಬ್ರವರಿ 1987ರಿಂದ ಮೊದಲ ಬಾರಿಗೆ ಆಚರಣೆ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಆಚರಣೆ ಮಾಡ್ಕೊ ಬರ್ತಾ ಇದ್ದಾರೆ. ಇಲ್ಲಿ ನೀವು ತಿಳ್ಕೊಬೇಕಾಗಿರುವಂಥ ವಿಷಯಗಳೇನಪ್ಪ ಅಂದರೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ, ಯಾಕೆ ಆಚರಣೆ ಮಾಡ್ತಾರೆ, ಮತ್ತು ಯಾವಾಗಿಂದ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಣೆ ಮಾಡ್ತಾರೆ. ಸರ್ CV ರಾಮನ್ ಅವರು 1928ರಂದು ಫೆಬ್ರವರಿ 28 ರಾಮನ್ ಪರಿಣಾಮವನ್ನು ಕಂಡುಹಿಡಿದ್ರು. ಆ ಒಂದು ಕಾರಣದಿಂದ ಆಚರಣೆಯನ್ನು ಮಾಡಲಾಗುತ್ತೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ, 1930ರಲ್ಲಿ ಇವರು ರಾಮನ್ ಎಫೆಕ್ಟನ್ನು ಕಂಡುಹಿಡಿದಂಥ 2 ವರ್ಷದ ನಂತರ ಭೌತಶಾಸ್ತ್ರ ವಿಭಾಗದಲ್ಲಿ ಇವರಿಗೆ ನೊಬೆಲ್ ಪುರಸ್ಕಾರ ಸಿಕ್ಕಿದೆ. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಯಾವಾಗಿಂದ ಈ ಆಚರಣೆಯನ್ನು ಮಾಡಲಾಗ್ತಾ ಇದೆ, ಈ ಆವಿಷ್ಕಾರ ಮತ್ತು ನಮ್ಮ ಗೌರವವಾದ ವಿಜ್ಞಾನಿಗಳಾದ ಸರ್ CV ರಾಮನ್ ಅವರ ಸ್ಮರಣಾರ್ಥವಾಗಿ ಫೆಬ್ರವರಿ 28, 1987ರಿಂದ ಈ ಒಂದು ಆಚರಣೆಯನ್ನು ಮಾಡ್ಕೊಬರಲಾಗ್ತದೆ. ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಅದೇ ರೀತಿ ಈ ವರ್ಷದ ಥೀಮ್ ಸೈನ್ಸ್ ಫಾರ್ ದಿ ಪೀಪಲ್, ಪೀಪಲ್ ಫಾರ್ ಸೈನ್ಸ್ ಅನ್ನೋದು 2019ರ ನ್ಯಾಷನಲ್ ಸೈನ್ಸ್ ಡೇನ ಥೀಮ್ ಆಗಿತ್ತು. ಶ್ರೇಯಸ್ ಯೋಜನೆಯನ್ನು ಪ್ರಾರಂಭಿಸಿದಂಥ ಕೇಂದ್ರ ಸಚಿವರ ಹೆಸರೇನು? ಪಿಯೂಷ್ ಗೋಯಲ್, ಪ್ರಕಾಶ್ ಜಾವಡೇಕರ್, ರವಿಶಂಕರ್ ಪ್ರಸಾದ್, ಹರ್ಷವರ್ಧನ್. ಸರಿಯಾದ ಉತ್ತರ ಪ್ರಕಾಶ್ ಜಾವಡೇಕರ್. ಏನಿದು ಸ್ಕೀಮ್ ಅಂತ ನಾವು ನೋಡೋದಾದರೆ, ಹೊಸ ಪದವೀಧರರಿಗೆ ಕೈಗಾರಿಕಾ ಶಿಷ್ಯವೃತ್ತಿಯ ಅವಕಾಶಗಳನ್ನು ಒದಗಿಸಲು ಕೇಂದ್ರ ಸಚಿವರಾದಂಥ ಪ್ರಕಾಶ್ ಜಾವಡೇಕರ್ ಅವರು ಶಿಷ್ಯರಿಗೆ ಉನ್ನತ ಶಿಕ್ಷಣ, ಯುವಜನತೆ ಮತ್ತು ಶಿಷ್ಯರಲ್ಲಿ, ಅಂದರೆ ನಾವು ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿಲ್ಲ, ನೀವು ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಕೋಬೋದು. ಸ್ಕೀಮ್ ಫಾರ್ ಹೈಯರ್ ಎಜುಕೇಷನ್ ಯೂತ್ ಇನ್ ಅಪ್ರೆಂಟಿಸ್ಶಿಪ್ ಆ್ಯಂಡ್ ಸ್ಕಿಲ್ಸ್ ಅಂತ ಶ್ರೇಯಸ್ ಅಂತ ಹೇಳಿದ್ರೆ, ಇದನ್ನು ಶಾರ್ಟ್ ಫಾರ್ಮಲ್ಲಿ ಶ್ರೇಯಸ್ ಅಂತ ಅವರು ಮೆನ್ಷನ್ ಮಾಡ್ತಾರೆ. ಈ ಒಂದು ಫಾರ್ಮೇಟನ್ನು ನೀವು ನೋಡ್ಕೊಳ್ಳಿ. ಈ ಯೋಜನೆ 3 ಕೇಂದ್ರೀಯ ಸಚಿವಾಲಯಗಳ ಉಪಕ್ರಮಗಳನ್ನು ಒಳಗೊಂಡಿರುತ್ತದೆ. ಯಾವ್ಯಾವುದು ಅಂತ ನಾವು ನೋಡೋದಾದರೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಪ್ರಕಾರ ಭಾರತದ ಅಂತರ್ಗತ ಇಂಟರ್ನೆಟ್ ಸೂಚ್ಯಾಂಕ 2019ರಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? 32, 47, 50 ಮತ್ತು 28. ಸರಿಯಾದ ಉತ್ತರ 47ನೇ ಸ್ಥಾನವನ್ನು ಅಂತರ್ಗತ ಇಂಟರ್ನೆಟ್ ಬಳಕೆಯಲ್ಲಿ ಭಾರತ ಪಡ್ಕೊಂಡಿದೆ.
ಇನ್ಕ್ಲೂಸಿವ್ ಇಂಟರ್ನೆಟ್ ಇಂಡೆಕ್ಸ್ 2019ರಲ್ಲಿ ಭಾರತ 47ನೇ ಸ್ಥಾನವನ್ನು ಪಡೆದಿದೆ. ಎಕನಾಮಿಕ್ ಇಂಟೆಲಿಜೆಂಟ್ ಯೂನಿಟನ್ನು ಫೇಸ್ಬುಕ್ ಸಿದ್ಧಪಡಿಸುತ್ತೆ. ಫೇಸ್ಬುಕ್ ಅವರು ಇದನ್ನು ಸಿದ್ಧಪಡಿಸ್ತಕ್ಕಂಥವ್ರು, ಇದನ್ನು ಬಿಡುಗಡೆ ಮಾಡ್ತಕ್ಕಂಥವ್ರು. ವಿಶ್ವದ ಜನಸಂಖ್ಯೆಯ 94% ಮತ್ತು ಜಾಗತಿಕ GDPಯ 96% ಪ್ರತಿನಿಧಿಸುವಂತಹ 100 ರಾಷ್ಟ್ರಗಳನ್ನು ಒಳಗೊಳ್ಳುವಂಥ ಈ ಸೂಚ್ಯಂಕದಲ್ಲಿ ಭಾರತ 47ನೇ ಸ್ಥಾನವನ್ನು ಪಡೆದಿದೆ. ಸ್ವೀಡನ್ ರಾಷ್ಟ್ರ 1ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸಿಂಗಾಪುರ್ 2 ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ರಾಜ್ಯ ಸರ್ಕಾರದ ನೌಕರರು ಪೋಷಕರನ್ನು ರಕ್ಷಿಸಲು ಪ್ರಣಮ್ ಅಂತ ಹೇಳಿದ್ರೆ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನಾರ್ಮ್ಸ್ ಫಾರ್ ಅಕೌಂಟಬಿಲಿಟಿ ಆ್ಯಂಡ್ ಮಾನಿಟರಿಂಗ್ ಅಂತ ಕರಿತೀವಿ. ಪ್ರಣಮ್ ಅಂತ ಒಂದು ಸ್ಕೀಮ್ ಅದು. ರಾಜ್ಯ ಸರ್ಕಾರದ ನೌಕರರು ತಮ್ಮ ಪೋಷಕರನ್ನು ರಕ್ಷಿಸಲು ಪ್ರಣಮ್ ಆಯೋಗವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ? ಉತ್ತರ ಪ್ರದೇಶ್, ಬಿಹಾರ್, ಅಸ್ಸಾಂ, ತಮಿಳುನಾಡು. ಸರಿಯಾದ ಉತ್ತರ ಅಸ್ಸಾಂ, ಆಪ್ಷನ್ ಸಿ. ಅಸ್ಸಾಂನ ಮುಖ್ಯಮಂತ್ರಿಗಳಾದಂಥ ಸರ್ಬಾನಂದ್ ಸೋನೋವಾಲ್ ಅವರು ಪ್ರಣಮ್ ಆಯೋಗವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ರಾಜ್ಯ ಸರ್ಕಾರಿ ನೌಕರರು ಪೋಷಕರಿಗೆ ರಕ್ಷಣೆ ನೀಡುವ ಒಂದು ಮಸೂದೆ ಕೂಡ ಆಗಿರುತ್ತೆ. ಸಂಪೂರ್ಣ ಪೋಷಕರ ಜವಾಬ್ದಾರಿಯನ್ನು ಇದರಲ್ಲಿ ಹೊಂದಿರ್ತಾರೆ. ಸರ್ಕಾರಿ ನೌಕರರು ಹಿರಿಯ ಪೋಷಕರನ್ನು ನೆಗ್ಲೆಕ್ಟ್ ಮಾಡೋಗಿಲ್ಲ, ಅವರನ್ನು ರಕ್ಷಿಸುವಂತಹ ಗುರಿಯನ್ನು ಈ ಒಂದು ಮಸೂದೆ ಮೂಲಕ ತರಲಾಗಿದೆ. ಸೊ ಈ ಒಂದು ಮಸೂದೆ ನಿಮಗೆ ಮುಂಬರುವ ಪರೀಕ್ಷೆಗಳಲ್ಲಿ ಪ್ರಣಮ್ ಅಂದರೆ ಏನು ಅಂತ ಕೇಳ್ಬೋದು. 2019 ಯಾವುದೇ ಎಕ್ಸಾಮ್ಸಲ್ಲಿ ಪ್ರಣಮ್ ಅಂದರೆ ಏನು ಅಂತ ಕೇಳ್ಬೋದು. ಈ ಪ್ರಣಮ್ ಯೋಜನೆ ಯಾವ್ದ್ರ ಕುರಿತಾಗಿದೆ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ FDA ಮತ್ತು ಪರೀಕ್ಷೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಣಮ್ ಅಂತ ಕೊಟ್ಬಿಡ್ತಾರೆ. ಪ್ರಣಮ್ ಅಂತ ಕೊಟ್ಬಿಟ್ಟು 4 ಆಪ್ಷನ್ನ ಕೊಡ್ತಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಅಥವಾ ಪ್ರಣಮ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅವರೇ ಕೊಟ್ಟು ಯಾವ ರಾಜ್ಯದಲ್ಲಿ ಇದು ಮಸೂದೆ ಆಯಿತು ಅಂತ ಕೊಡ್ಬೋದು. ಅಥವಾ ಪ್ರಣಮ್ ಯೋಜನೆಯ ಎಕ್ಸ್ಪ್ಯಾಂಡೇಷನ್ನ ಕೇಳಿ ಯಾವುದಾದ್ರೂ ಒಂದು ಟರ್ಮನ್ನು ಫಿಲ್ ಮಾಡಿ ಅಂತ ಕೇಳ್ಬೋದು. ಈ ರೀತಿಯಾದಂಥ ಅವಕಾಶಗಳಿರುತ್ತೆ. ಹಾಗಾಗಿ ಇದನ್ನು ಮಿಸ್ ಮಾಡದೆ ನೋಡ್ಕೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಅಗ್ರ 10 ಶ್ರೀಮಂತ ಬಿಲಿಯನಿಯರ್ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದಿದ್ದಾರೆ? ಸೊ ಆಪ್ಷನ್ 1 8ನೇ ಸ್ಥಾನವನ್ನು ಇವರು ಪಡ್ಕೊಂಡಿದ್ದಾರೆ. $54 ಶತಕೋಟಿ ಮೌಲ್ಯದೊಂದಿಗೆ ರಿಲಯನ್ಸ್ ಇಂಡಸ್ಟ್ರಿ ಅಧ್ಯಕ್ಷ ಮುಖೇಶ್ ಅಂಬಾನಿ ಟಾಪ್ 10 ಬಿಲಿಯನಿಯರ್ ಪಟ್ಟಿಯಲ್ಲಿ 8ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಮತ್ತು ಟಾಪ್ 10 ಪಟ್ಟಿಯಲ್ಲಿರುವಂಥ ಏಕೈಕ ಏಷ್ಯನ್ ಕೂಡ ಇವರು ಆಗಿದ್ದಾರೆ. ಏಷ್ಯಾದ ಅತಿದೊಡ್ಡ ಜೈವಿಕ ತಂತ್ರಜ್ಞಾನ ಮತ್ತು ಜೀವ ವಿಕಾಸದ ಫೋರಂ ಬಯೋ ಏಷ್ಯಾ 2019ರಲ್ಲಿ ಎಲ್ಲಿ ನಡೆಯಿತು? ಬೆಂಗಳೂರು, ಕೊಚ್ಚಿ, ಚೆನ್ನೈ ಮತ್ತು ಹೈದರಾಬಾದ್. ಸರಿಯಾದ ಉತ್ತರ ಹೈದರಾಬಾದಲ್ಲಿ. ಬಯೋ ಏಷ್ಯಾ 2019ರ 16ನೇ ಆವೃತ್ತಿ ಹೈದರಾಬಾದ್, ತೆಲಂಗಾಣದಲ್ಲಿ ಏಷ್ಯಾದ ಅತಿದೊಡ್ಡ ಜೈವಿಕ ತಂತ್ರಜ್ಞಾನ ಮತ್ತು ಜೀವವಿಜ್ಞಾನದ ವೇದಿಕೆಯಾಗಿತ್ತು. ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ತೆಲಂಗಾಣದ ಗವರ್ನರ್ ಆದಂಥ ESL ನರಸಿಂಹನ್ ಅವರು ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್ ಅಂದರೆ ನ್ಯಾಷನಲ್ ಬುಕ್ ಟ್ರಸ್ಟ್ ಅಂತ ನಾವು ಕರಿತೀವಿ. ಅದರ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಯಾರು? ಸರಿಯಾದಂಥ ಉತ್ತರ ಗೋವಿಂದ ಪ್ರಸಾದ್ ಶರ್ಮಾ. ಐ ಹೋಪ್ ಇವತ್ತಿನ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳು ನಿಮಗೆ ಅನುಕೂಲ ಆಗಿದೆ ಅಂದ್ಕೊಳ್ತೀನಿ. ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ನಾನು ಅಡಿಷನಲ್ ಆಗಿ ನೀಡಿದ್ದೇನೆ. ಇದರ PDF ಅನ್ನು ನೀವು ಪಡ್ಕೊಂಡು ಸಂಪೂರ್ಣವಾಗಿ ಓದ್ಕೋಬೋದು. ಇವತ್ತಿನ 20 ಪ್ರಶ್ನೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಮಾಹಿತಿ ನಿಮಗೆ ಏನಾದ್ರು ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ. ಜೊತೆಗೆ @SPK ಕನ್ನಡ ಅಂತ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಇದರ PDF ಮುಂತಾದ ಎಲ್ಲ ಮಾಹಿತಿಗಳನ್ನು ನೀವು ಪಡ್ಕೋಬೋದು. ಈ ಎಲ್ಲ ಮಾಹಿತಿಗಳು ಮತ್ತಷ್ಟು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.